ಸಮಾವೇಶ ನಡೀತಾ ಇತ್ತು. ಸಮಾವೇಶದ ವೇದಿಕೆಯಲ್ಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವೆ ಸಮರ ನಡೆದಿದೆ. ಹುಬ್ಬಳ್ಳಿಯಲ್ಲಿ ಮಾದಿಗರ ಆತ್ಮ ಗೌರವ ಸಮಾವೇಶ ನಡೀತಾ ಇತ್ತು. ಸಮಾವೇಶದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಗ್ವಾದ ನಡೆದಿದೆ. ಸಿದ್ದರಾಮಯ್ಯ ಏನೂ ಮಾಡಿಲ್ಲ ಎಂದಿದ್ದಕ್ಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ವಾಗ್ವಾದ ನಡೆದಿದೆ. ಗೋವಿಂದ ಕಾರಜೋಳ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಟೇಬಲ್ ಗುದ್ದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗೋವಿಂದ ಕಾರಜೋಳ ಭಾಷಣ ಮಾಡ್ತಾ ಇರುವ ಸಂದರ್ಭದಲ್ಲಿ ಸಮಾವೇಶದಿಂದ ಜನರು ಕಾಲ್ ಕಿತ್ತುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ರು, ಅಲ್ಲಿಂದ ಹೊರಡ್ತಾ ಇದ್ರು. ಈ ಸಂದರ್ಭದಲ್ಲಿ ಯಾರೂ ಸಮಾವೇಶ ಬಿಟ್ಟು ಹೋಗಬೇಡಿ ಅಂತ ಗೋವಿಂದ ಕಾರಜೋಳ ತಡೆಯುವಂತಹ ಒಂದು ಘಟನೆ ಕೂಡ ನಡೆದಿದೆ. ಈ ವೇಳೆ ಸಮಾಜ ನಿಮಗಷ್ಟೇ ಬರೆದು ಕೊಟ್ಟಿಲ್ಲ ಅಂತ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಅಣ್ಣ ಇರ್ಲಿ ಅಣ್ಣ, ಬೋಲೋ ಭಾರತ್ ಮಾತೊಂದಿಗ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆಡಿಎಸ್ ಹಿಂದುಳಿದ ಯಾವುದೇ ಪಕ್ಷ ಇದ್ರು ಸಹಿತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಇಲ್ಲಿ ಹಿರಿಯರೆಲ್ಲ ನಮ್ಮ ಎಲ್ಲ ರಾಜಕಾರಣಿಗಳು ಇಲ್ಲಿ ಇದ್ದಾರೆ. ಆದ್ರೆ ದಯಮಾಡಿ ಒಂದು ಏನಂತಂದ್ರ ವೇದಿಕೆ ಮೇಲಿಂದ ಹೊರಬರಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲರಿಗೂ ಗೌರವ ಇದೆ. ಪ್ರತಿಯೊಬ್ಬ ಈ ಮಹಿಳೆ ಮತ್ತು ಪುರುಷರಿಗೆ ಪ್ರತಿಯೊಬ್ಬರಿಗೂ ಗೌರವ ಇದೆ. ಹಾಗಾಗಿ ದಯಮಾಡಿ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸೋದು ನಾವು ಸಾರ್ವಜನಿಕ ನಿರ್ಬಂಧಪ್ಪ ಅದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯಲ್ಲಪ್ಪ ಸೋಲಾರಗೊಪ್ಪ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಲ್ಲಪ್ಪ, ಒಂದು ಸಮಾಜದ ಸಮಾವೇಶಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ನೋಡಿಕೊಂಡು ಮಾತನಾಡಬೇಕಾಗತ್ತೆ. ಗೋವಿಂದ ಕಾರಜೋಳ ಅವರು ಈ ಒಂದು ಸಭೆಯಲ್ಲಿ ರಾಜಕೀಯವಾಗಿ ಮಾತನಾಡ್ತಾ ಇದ್ದಂಗೆ ಕೆಲವು ಕಾರ್ಯಕರ್ತರು ಬಂದು, ಕೆಲವು ನಾಯಕರು ಮುಖಂಡರು ಬಂದು ಟೇಬಲ್ ಗುದ್ದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಮೈಕ್ ಕಸಿದುಕೊಳ್ಳುವಂತಹ ಒಂದು ಘಟನೆ ಕೂಡ ನಡೀತು. ಏನೆಲ್ಲ ನಡೀತು ಮಾದಿಗ ಆತ್ಮ ಗೌರವ ಕಾರ್ಯಕ್ರಮದಲ್ಲಿ ಅಂತ? ಸಂತೋಷ್, ಈಗಾಗಲೇ ರಾಜ್ಯದಲ್ಲಿ ಮಾದಿಗರ ಆತ್ಮ ಗೌರವ ಸಮಾವೇಶಗಳು ನಡೆದಿವೆ. ಆ ಒಂದು ಸಮಾವೇಶ ನಡೆದಂತೆ ಇವತ್ತು ಹುಬ್ಬಳ್ಳಿಯ ಒಂದು ದೇಶಪಾಂಡೆ ನಗರದಲ್ಲಿ ಇಲ್ಲಿ ಮಾದಿಗರ ಆತ್ಮ ಗೌರವ ಸಮಾವೇಶ ನಡೀತು. ಈ ಒಂದು ಸಮಾವೇಶದಲ್ಲಿ ಕೆ.ಎಸ್. ಪ್ರಹ್ಲಾದ್ ಜೋಶಿ ಮತ್ತು ಇಲ್ಲಿ ಅಂತಂದ್ರೆ ಗೋವಿಂದ ಕಾರಜೋಳ, ಶಾಸಕರಾದಂತಹ ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ ಮತ್ತು ಇಲ್ಲಿ ಅನೇಕ ಪ್ರಮುಖರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಈ ಒಂದು ಸಮಾವೇಶದಲ್ಲಿ ಮಾತನಾಡುವಾಗ ಗೋವಿಂದ ಕಾರಜೋಳರ ವಿರುದ್ಧ ಇಲ್ಲಿ ಅಂತಂದ್ರೆ ಆಕ್ರೋಶ ವ್ಯಕ್ತ ಆಗಿದೆ ಮತ್ತು ವಾಗ್ವಾದ. ಈ ಒಂದು ಏನು ಸಮಾವೇಶ ಕಾರ್ಯಕ್ರಮದಲ್ಲಿ ಇವತ್ತು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗಿದೆ. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ, ಪ್ರಾಸ್ತಾವಿಕವಾಗಿ ಇಲ್ಲಿ ಅಂದರೆ ಗೋವಿಂದ ಕಾರಜೋಳ ಅವರು ಮಾತನಾಡುವಾಗ ಇಲ್ಲಿ ಅಂತಂದ್ರೆ ಕೆಲವೊಂದಿಷ್ಟು ಮಾತನ್ನ ಹೇಳ್ತಾರೆ. ಆ ಮಾತು ಏನಂತಂದ್ರೆ, ಇಲ್ಲಿ ಸಿದ್ದರಾಮಯ್ಯನವರು ಮಾದಿಗ ಸಮಾವೇಶಕ್ಕೆ ಏನು ಮಾಡಿಲ್ಲ ಅಂತೇಳಿ ಇಲ್ಲಿ ಅಂತಂದ್ರೆ ಅಂತೇಳಿ ಒಂದು ಇಲ್ಲಿ ಗೋವಿಂದ ಕಾರಜೋಳ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಂತಂದ್ರೆ ಕೆಲವರು ಸಮಾವೇಶದಿಂದ ನೀವು ಇದಕ್ಕೆ ಇಲ್ಲಿ ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ನಿಮ್ಮ ಈ ಒಂದು ಸಮಾವೇಶವನ್ನ ಕೇವಲ ನಿಮ್ಮೊಬ್ಬರಿಗೆ ನಾವು ಬರ್ಕೊಂಡಿದ್ರ ಅಂತೇಳಿ ಪ್ರಶ್ನೆ ಮಾಡಿ ಇಲ್ಲಿ ಅಂದ್ರೆ ಕೆಲವರು ಸಮಾವೇಶದಿಂದ ಇಲ್ಲಿ ಅಂತಂದ್ರೆ ಹೊರಗಡೆ ಹೋಗ್ತಾರೆ. ಅವಾಗ ಹೊರಗಡೆ ಹೋಗದಂತೆ ಇಲ್ಲಿ ಅಂತಾರೆ ಗೋವಿಂದ ಕಾರಜೋಳ ತರ್ತಾರೆ. ನಂತರ ಇಲ್ಲಿ ಅಂತಂದ್ರೆ ಏನು ಕೆಲವೊಂದಿಷ್ಟು ಮುಖಂಡರು ಬಂದು ಇಲ್ಲಿ ವೇದಿಕೆಗೆ ಬರ್ತಾರೆ. ಆ ವೇದಿಕೆ ಬಂದು ಮೈಕ್ ಕಸ್ಕೊಂತಾರೆ. ಮೈಕ್ ಕಸ್ಕೊಂಡು ಇಲ್ಲಿ ಅಂತಾರೆ ಆ ಡ್ಯಾಶ್ ಏನಿರುತ್ತೆ ಅದಕ್ಕೆ ಒಂದು ತಟ್ಟಿ ಇಲ್ಲಿ ಅಂತಂದ್ರೆ ಅದಕ್ಕೆ ಕುಕ್ಕಿ ಇಲ್ಲಿ ಇದು ಗೋವಿಂದ ಕಾರಜೋಳರ ವಿರುದ್ಧ ಇಲ್ಲಿ ಅಂತಂದ್ರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ಏನು ಟೇಬಲ್ ಗುದ್ದಿ ಆಕ್ರೋಶವನ್ನ ಇಲ್ಲಿ ಅಂತಾರೆ ವ್ಯಕ್ತಪಡಿಸಿದಾಗ ಕೊನೆಗೆ ಮಾದಿಗ ಸಮಾಜದ ಎಲ್ಲಾ ಜನರನ್ನ ಇಲ್ಲಿ ಅಂದ್ರೆ ಮಾಜಿ ಶಾಸಕ ವೀರಭದ್ರಪ್ಪ ಹಾಲರ್ವಿ ಸಮಾಧಾನ ಮಾಡ್ತಾರೆ. ಅಷ್ಟೇ ಅಲ್ಲೂ ಸಹಿತ ಇಲ್ಲಿ ಅಂತಾರೆ ಮಾದಿಗ ಆತ್ಮಗೌರವ ಸಮಾವೇಶದಲ್ಲಿ ಒಂದು ಕಡೆ ಅಂತಂದ್ರೆ ಕಾರ್ಯಕ್ರಮದಲ್ಲಿ ಇಲ್ಲಿ ಅರವಿಂದ್ ಬೆಲ್ಲದ್ ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಮಾತನಾಡ್ತಾರೆ. ಈ ಹಿಂದ್ಗಡೆ ಎಲ್ಲಾ ಸಮಾವೇಶಗಳು ಇಲ್ಲಿ ಯಶಸ್ವಿ ಆಗಿವೆ, ಆದ್ರೆ ಹುಬ್ಬಳ್ಳಿಯಲ್ಲಿ ಇದು ಯಶಸ್ವಿ ಆಗ್ಲಿಲ್ಲ. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ನಮ್ಮಲ್ಲೇ ಇದಕ್ಕೆ ಆಗಿದೆ ಅಂತ ಹೇಳಿ ಇದು ಏನ ಒಂದು ಗೋವಿಂದ ಕಾರಜೋಳ ಮಾತನಾಡಿದ್ರು. ಅದಕ್ಕೆ ಇಲ್ಲಿ ಅಂದ್ರೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಂತೋಷ್, ಧನ್ಯವಾದಗಳು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ. ಇಲ್ಲಿ ಬಿಜೆಪಿ